ಹಾಯ್ ಹಲೋ ವೆಲ್ಕಮ್ ಟು ದ ಚಾನಲ್. ನಾನು ನಿಮ್ಮ ಪ್ರವೀಣ್ ಫ್ರಮ್ ಸ್ಮಾರ್ಟ್ ಟೆಕ್ ವರ್ಲ್ಡ್. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಗ್ಯಾಲಕ್ಸಿ ಟ್ಯಾಬ್ A8ನ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಕಾನ್ಫಿಗರೇಷನ್ ಹಾಗೂ ಇತರೆ ವಿಷಯಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಈಗ ಬಾಕ್ಸ್ ಓಪನ್ ಮಾಡಿ ಬಾಕ್ಸಲ್ಲಿ ಏನೇನಿದೆ ಅಂತಂದು ಚೆಕ್ ಮಾಡೋಣ. ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ನಿಮಗೆ ಫಸ್ಟಾಗಿ ಕಾಣೋದೇ ಟ್ಯಾಬ್. ಈಗ ಟ್ಯಾಬ್ನ ಸೈಡಿಗೆ ಇಟ್ಟು ಇನ್ನು ಟ್ಯಾಬ್ ಕೆಳಗಡೆ ಏನೇನಿದೆ ಅಂತ ಚೆಕ್ ಮಾಡೋಣ. ಇದರಲ್ಲಿ ಚಾರ್ಜಿಂಗ್ ಅಡಾಪ್ಟರ್ ಆದ ತಕ್ಷಣ ನೆಕ್ಸ್ಟ್ ಒಂದು ಚಾರ್ಜಿಂಗ್ ಕೇಬಲ್ ಇದೆ. ಚಾರ್ಜಿಂಗ್ ಕೇಬಲ್ ಆಗಿದ ತಕ್ಷಣ ಒಂದು ಕ್ವಿಕ್ ಗೈಡ್ ಪೇಪರ್ ಇದೆ. ಇಷ್ಟು ಬಿಟ್ಟರೆ ಬಾಕ್ಸಲ್ಲಿ ಇನ್ನೇನು ಇಲ್ಲ. ಈಗ ನೀವು ನೋಡ್ತಾ ಇರೋದು ಗ್ಯಾಲಕ್ಸಿ ಟ್ಯಾಬ್ A8. ಈಗ ಟ್ಯಾಬ್ನ ರೈಟ್ ಪೋರ್ಷನಲ್ಲಿ 2 ಬಟನ್ ಇದ್ದಾವೆ. ಒಂದು ಪವರ್ ಆಫ್ ಮತ್ತು ಆನ್ ಬಟನ್, ಆಮೇಲೆ ನೆಕ್ಸ್ಟ್ ಬಟನ್ ವಾಲ್ಯೂಮ್ ಅಪ್ ಆ್ಯಂಡ್ ವಾಲ್ಯೂಮ್ ಡೌನ್ ಬಟನ್ ಇದೆ. ಟ್ಯಾಬ್ನ ಡೌನ್ ಪೋರ್ಷನಲ್ಲಿ ರೈಟ್ ಮತ್ತು ಲೆಫ್ಟಲ್ಲಿ 2 ಸ್ಪೀಕರ್ ಇದ್ದಾವೆ. ಆಮೇಲೆ ಸೆಂಟ್ರಲ್ಲಿ ಚಾರ್ಜಿಂಗ್ ಕನೆಕ್ಟ್ರ್ ಇದೆ. ಆಮೇಲೆ ಇದೆ ಟ್ಯಾಬ್ನ ಕಾನ್ಫಿಗರೇಷನ್ನ ಚೆಕ್ ಮಾಡೋದಾದರೆ ಸೆಟ್ಟಿಂಗ್ಸ್ ಓಪನ್ ಮಾಡಿ. ಸೆಟ್ಟಿಂಗ್ಸ್ನ ಆನ್ ಮಾಡಿ. ಸೆಟ್ಟಿಂಗ್ಸಲ್ಲಿ ಅಬೌಟ್ ಟ್ಯಾಬ್ಲೆಟ್ ಆಪ್ಷನ್ ಇದೆ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಕಾನ್ಫಿಗರೇಷನ್ಸ್ ಎಲ್ಲನೂ ಬರುತ್ತೆ. IMEI ನಂಬರು, ಮಾಡೆಲ್ ನಂಬರು, ಆಮೇಲೆ ಫೋನ್ ನಂಬರು, ಆಮೇಲೆ ಸೀರಿಯಲ್ ನಂಬರು ಎಲ್ಲನೂ ತೋರಿಸುತ್ತೆ. ನೆಕ್ಸ್ಟ್ ಬ್ಯಾಟ್ರಿ ಆ್ಯಂಡ್ ಡಿವೈಸ್ ಕೇರ್ ಅಂತ ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ಅವರಲ್ಲಿ ಬ್ಯಾಟ್ರಿ ಸ್ಟೇಟಸ್, ಆಮೇಲೆ ಸ್ಟೋರೇಜ್, ಮೆಮೊರಿ, ಆಮೇಲೆ ಡಿವೈಸ್ ಪ್ರೊಟೆಕ್ಷನ್ ಪ್ರತಿಯೊಂದನ್ನು ತೋರಿಸ್ತದೆ. ಇಂಟರ್ನಲ್ ಸ್ಟೋರೇಜ್ ನೋಡ್ತಾ ಇದ್ದೀರಿ 64 GB ಇದೆ. ಆಮೇಲೆ ನೆಕ್ಸ್ಟ್ ಮೆಮೊರಿ ಬಂದ್ಬಿಟ್ಟು ಆಮೇಲೆ 4 GB ಇದೆ. ಈ ಟ್ಯಾಬ್ನ ರೇಟ್ ಬಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಇದೆ. ಸ್ಕ್ರೀನಲ್ಲಿ ನೋಡ್ತಾ ಇದ್ದರೆ ಇದರ ಪ್ರೈಸ್ ಬಂದ್ಬಿಟ್ಟು 28,799, ಅಂದರೆ 28,800 ರೂಪೀಸ್ ಆಯಿತು. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.